ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಕರ್ಮ ಎಂದರೇನು? ನೀವು ಇದನ್ನು ನಂಬುತ್ತೀರಾ? ಕರ್ಮ ಅಂದರೆ ನಾವು ಮಾಡುವ ಕಾಯಕ ಅನ್ನೋದು ಸರಳವಾದ ಉತ್ತರವಾದರೂ ಅದು ನಮ್ಮ ಜ್ಞಾನಕ್ಕೆ ತಿಳಿಯದಷ್ಟು ಕ್ಲಿಷ್ಟವಾದದ್ದು. ನಾವು ಮಾಡಿದ ಕೆಲಸದ ಪ್ರತಿಫಲವು ನಮ್ಮನ್ನು ಹಿಂಬಾಲಿಸುವುದೇ ಕರ್ಮಫಲ. ಮನುಷ್ಯನ ದೇಹವು ನಿರ್ದಿಷ್ಟ ಪ್ರಮಾಣದಲ್ಲಿ ತುಂಬಲ್ಪಟ್ಟ ಒಂದು ಶಕ್ತಿಯ ರೂಪ. ಆ ಶಕ್ತಿಯ ರೂಪವನ್ನು ನಿಯಂತ್ರಿಸುವ ಒಂದು ನಿಯಮಿತವಾದ ಮತ್ತು ಮೊದಲೇ ನಿರ್ಧರಿಸಲ್ಪಟ್ಟ ಯೋಜನೆಯನ್ನು ಪ್ಲ್ಯಾನ್ಡ್ ಪ್ರೋಗ್ರಾಮ್ ಕರ್ಮ ಅನ್ನಬಹುದು. ಆ ಪ್ರೋಗ್ರಾಂಗಳು ಆದಾಗಿಯೇ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತವೆಯೋ ಅಥವಾ ಬೇರೊಂದು ಪ್ರೋಗ್ರಾಂನಿಂದ ನಿಯಂತ್ರಿಸಲ್ಪಡುತ್ತವೆಯೋ ಅನ್ನುವುದು ಉತ್ತರವಿಲ್ಲದ ಪ್ರಶ್ನೆ. ಅಲ್ಲಿ ಸಾಕಷ್ಟು ಷರತ್ತುಗಳನ್ನು ಹಾಕಲಾಗಿರುತ್ತದೆ. ಆ ಷರತ್ತುಗಳು ಮನುಷ್ಯನ ಕರ್ಮ ಫಲಗಳನ್ನು ಬದಲಿಸುತ್ತವೆ. ಆದರೆ ಆ ಷರತ್ತುಗಳು ನಮಗೆ ಗೊತ್ತಾಗದಿರುವುದು ವಿಪರ್ಯಾಸ. ಇದನ್ನು ನಂಬುವುದು ಅಥವಾ ಬಿಡುವುದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಆದರೆ ನಾನು ಅದನ್ನು ನಂಬುತ್ತೇನೆ. ಆ ನಂಬಿಕೆ ಅಥವಾ ಅದರ ಭಯವೇ ಜೀವನದ ಸಾರ. ಆ ಭಯ ಎಂಬುದು ಇಲ್ಲದೇ ಇದ್ದಲ್ಲಿ ಮನುಷ್ಯ ಅಕ್ಷರಶಃ ರಾಕ್ಷಸನೇ ಆಗಿ ಬಿಡುತ್ತಾನೆ. ಆದರೆ ಅದನ್ನು ನಂಬುವುದು ಹೇಗೆ? ಅದಕ್ಕೇನಾದರೂ ದಾಖಲೆಗಳು ಇವೆಯಾ? ಪುರಾವೆಗಳು ಸಿಗುತ್ತವೆಯಾ? ಜೀವನದಲ್ಲಿ ಘಟಿಸುವ ಘಟನೆಗಳಿಗೆ ನಾವು ಮಾಡುವ ಕರ್ಮಗಳನ್ನು ತಾಳ್ಮೆ ಹಾಕಿ ಅದನ್ನು ನಂಬಬಹುದು. ಆದರೆ ನಿಜವಾಗಿಯೂ ಈ ಘಟನೆಗಳಿಗೂ ಕರ್ಮಕ್ಕೂ ಸಂಬಂಧವಿದೆಯಾ ಗೊತ್ತಿಲ್ಲ. ಅದಕ್ಕಾವುದೇ ದಾಖಲೆಗಳನ್ನು ಕೂಡ ಕೊಡಲಾಗದ್ದು. ಕೇವಲ ಒಬ್ಬರಿಂದ ಒಬ್ಬರಿಗೆ ಹರಿದು ಬಂದ ಘಟನೆಗಳು ಮತ್ತು ಸನಾತನ ಧರ್ಮದಲ್ಲಿ ಉಲ್ಲೇಖಿಸಲ್ಪಟ್ಟ ವಿಚಾರಗಳಷ್ಟೇ ಅದಕ್ಕೆ ಪುರಾವೆಗಳು. ಸ್ವರ್ಗ, ನರಕಗಳು ಮತ್ತು ಪುನರ್ಜನ್ಮ, ಮುಕ್ತಿ ಇವು ಫಲದ ವ್ಯಾಖ್ಯಾನ ಕೊಡಬಲ್ಲವಾದರೂ ಸ್ವರ್ಗ, ನರಕಗಳು ಮತ್ತು ಪುನರ್ಜನ್ಮ, ಮುಕ್ತಿ ಇವೆಲ್ಲ ಇವೆಯಾ? ಅದು ಗೊತ್ತಿಲ್ಲ. ಅದಕ್ಕೆ DVಜಿಯವರು ಹೇಳುವುದನ್ನು ನೋಡಿ. ಮರಣದಿ ಮುಂದೇನು? ಪ್ರೇತವೋ, ಭೂತವೋ, ಪರಲೋಕವೋ, ಪುನರ್ಜನ್ಮವೋ? ಅದೇನೋ ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗೆ ದಾರನೆಂ ಮಂಕುತಿಮ್ಮ. ಸತ್ತವರು ಹುಟ್ಟಿ ಬಂದ ದಾಖಲೆಗಳಿಲ್ಲ. ಸ್ವರ್ಗ ನರಕಗಳಿಂದ ಹೋಗಿ ಮತ್ತೆ ಇಲ್ಲಿಗೆ ಬಂದು ಅಲ್ಲಿನ ಕಥೆಗಳನ್ನು ಹೇಳಿದವರೂ ಇಲ್ಲ. ತಮ್ಮ ಕರ್ಮಾನುಸಾರ ಸ್ವರ್ಗ ನರಕಗಳಿಗೆ ಹೋಗಿದ್ದೆವು ಎಂಬ ವರದಿಯನ್ನು ಕೊಟ್ಟವರು ಕೂಡ ಯಾರೂ ಇಲ್ಲ. ನಮ್ಮ ಇಂದಿನ ಕ್ವಾಂಟಮ್ ಭೌತಶಾಸ್ತ್ರದ ಪ್ರಕಾರವೂ ಕರ್ಮಫಲಕ್ಕೆ ಅರ್ಥವಿಲ್ಲ. ಯಾಕೆಂದರೆ ಕರ್ಮಫಲ ಅನ್ನುವುದು ನಾಳೆ ಬರುವಂತಹುದು. ಇದು ಅಸ್ತಿತ್ವದಲ್ಲಿ ಇರದೇ ಇರುವ ಯಾವುದನ್ನು ಕ್ವಾಂಟಮ್ ಫಿಸಿಕ್ಸ್ ಒಪ್ಪುವುದಿಲ್ಲ. ಅಸ್ತಿತ್ವದಲ್ಲಿಯೇ ಇರುವುದನ್ನು ಒಪ್ಪಲು ಹೇಗೆ ಸಾಧ್ಯ? ಒಳ್ಳೆಯ ಕೆಲಸ ಮಾಡುವವನಿಗೆ ಒಳ್ಳೆಯದೇ ಆಗುತ್ತದೆ ಅನ್ನುವುದು ಕೂಡ ಪೂರ್ತಿ ಸತ್ಯವಲ್ಲ ಅನ್ನುವುದನ್ನು ನಾನು ದಿನವೂ ನೋಡುತ್ತೇನೆ. ಕೆಟ್ಟ ಕೆಲಸವನ್ನು ಮಾಡುತ್ತಲೇ ಇರುವವನು ತುಂಬ ಸುಖವಾಗಿ ಇರುವುದನ್ನು ಕೂಡ ನೋಡುತ್ತಿದ್ದೇವೆ. ಹಾಗಾದರೆ ನಮಗೆ ಕಾಣುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ಕರ್ಮಾನುಸಾರ ಬೇರೆಯದೇ
ಅರ್ಥವಿದೆಯೇ? ಜ್ಞಾನಿಗಳ ಪ್ರಕಾರ ಒಳ್ಳೆಯದನ್ನು ಮಾಡಿದರೂ ಒಳ್ಳೆಯ ಫಲ ಸಿಗದಿರುವುದಕ್ಕೆ ಮತ್ತು ಕೆಟ್ಟದ್ದನ್ನು ಮಾಡಿದ್ದರೂ ಒಳ್ಳೆಯ ಫಲವನ್ನು ಅನುಭವಿಸುತ್ತಿರುವುದಕ್ಕೆ ಅವರ ಪೂರ್ವಜನ್ಮದ ಮತ್ತು ಪೂರ್ವಜರ ಕರ್ಮಗಳು ಕಾರಣವಾಗುತ್ತವೆ. ಅದನ್ನು ಸಂಚಿತ ಕರ್ಮ ಕ್ಯುಮ್ಯುಲೇಟಿವ್ ಅನ್ನಬಹುದು. ಈ ಜನ್ಮಾಂತರ ಅದು ಇದೆಯೋ ಇಲ್ಲವೋ ಅನ್ನುವುದು ಗೊತ್ತಿಲ್ಲ. ಕರ್ಮಫಲವನ್ನು ನಾವು ಅನುಭವಿಸಬೇಕು ಅನ್ನುವುದಾದರೆ ನಮ್ಮ ಕರ್ಮಫಲ ಕೂಡ ನಮ್ಮ ಮುಂದಿನವರಿಗೆ ವರ್ಗಾವಣೆ ಆಗಬೇಕಲ್ಲವೇ? ಹಾಗಿದ್ದಲ್ಲಿ ನಾವು ಮಾಡುವ ಕರ್ಮಕ್ಕೆ ನಾವು ಏಕೆ ತಲೆ ಕೆಡಿಸಿಕೊಳ್ಳಬೇಕು? ಇನ್ನು ಕೆಲವರು ಇಲ್ಲಿ ಮಾಡಿದ್ದನ್ನು ಇಲ್ಲೇ ಅನುಭವಿಸಬೇಕು ಅನ್ನುತ್ತಾರೆ. ಅದು ಕೂಡ ಪೂರ್ತಿ ಸತ್ಯವಲ್ಲ ಅನ್ನುವುದನ್ನು ನಾವು ನೋಡುತ್ತಿರುತ್ತೇವೆ. ಅದನ್ನು ಪ್ರಾರಬ್ಧ ಕರ್ಮ ಅನ್ನಬಹುದು. ಭೂಮಿಯ ಮೇಲೆ ಹುಟ್ಟುವ ಪ್ರತಿ ಮನುಷ್ಯನ ಜಾತಕವನ್ನು ಮೊದಲೇ ಸಿದ್ಧಪಡಿಸಿ ಅವರು ಹೇಗೆ ಬದುಕಬೇಕು ಅನ್ನುವುದನ್ನು ಕೂಡ ನಿರ್ಧರಿಸುವವನು ನಾನೇ ಎಂದು ಶ್ರೀಕೃಷ್ಣ ಹೇಳಿದ್ದಾನೆಂದು ನಾವು ತಿಳಿದಿದ್ದೇವೆ. ಹಾಗಾದರೆ ನಾವು ನಮ್ಮ ಕರ್ಮದ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಎಲ್ಲವೂ ಅವನಂತೆಯಂತೆಯೇ ಅವನ ನಿಯಮದಂತೆಯೇ ನಡೆಯುತ್ತಲ್ಲವೇ? ಅದಕ್ಕಾಗಿ ಅವನೇ ಹೇಳಿರುವಂತೆ ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನ್ನ ಕರ್ಮವನ್ನು ನೀನು ಮಾಡು, ಫಲದ ಚಿಂತೆ ನಿನಗಬೇಡ ಅನ್ನುವುದನ್ನು ಪಾಲಿಸುವುದೇ ಉತ್ತಮ ಅನ್ನುವುದು ನನ್ನ ಅಭಿಪ್ರಾಯ. ಯಾವುದನ್ನು ನಮ್ಮಿಂದ ಅರಿಯಲಾಗುವುದಿಲ್ಲವೋ, ಯಾವುದನ್ನು ನಮ್ಮಿಂದ ಪ್ರಮಾಣೀಕರಿಸಲು ಆಗುವುದಿಲ್ಲವೋ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ಬದುಕು ಸಾಗಿಸುವುದು ಒಳ್ಳೆಯದು. ಹಾಗಂತ ಪ್ರಮಾಣೀಕರಿಸಲು ಆಗದ್ದೆಲ್ಲ ಸತ್ಯವಲ್ಲ ಎಂದೂ ಕೂಡ ಹೇಳಲಾಗುವುದಿಲ್ಲ. ತಲಾಂತರದಿಂದ ನಂಬಿಕೊಂಡು ಬಂದ ಪರಂಪರೆಯನ್ನು ನಾವು ಸಾರಾಸಗಟ್ಟಾಗಿ ತಳ್ಳಿ ಹಾಕುವುದು ಅಸಾಧ್ಯ. ಅದಕ್ಕಾಗಿ ಕರ್ಮಫಲಗಳು ಇದ್ದರೂ ಇಲ್ಲದಿದ್ದರೂ ಬೇರೆಯವರಿಗೆ ಕೆಡುಕನ್ನು ಮಾಡದೆ ಬದುಕು ಸಾಗಿಸಬಹುದಲ್ಲವೇ? ವಂದನೆಗಳು. ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಹೇಳಿ. ಧನ್ಯವಾದಗಳು ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.